ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ ಮತ್ತು ಎಲ್ಲರೂ ಭಾಳ ಉತ್ಸಾಹದಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಸುಮಾರು ಸಂದರ್ಭಗಳಲ್ಲಿ ಚುನಾವಣೆಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಚುನಾವಣೆಗಳ ನಿಮಿತ್ತ ನೀತಿ ಸಂಹಿತೆ ಜಾರಿಯಾಗಿ ಈ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ಕೆಲವು ದಿನಗಳಿಂದ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಈ ವರ್ಷ ಯಾವುದೇ ಚುನಾವಣೆಗಳು ಇಲ್ಲದೇ ಇದ್ದ ಕಾರಣದಿಂದ ಎಲ್ಲರೂ ಇವತ್ತು ಒಟ್ಟಾಗಿ ಭಾಳ ವಿಜೃಂಭಣೆಯಿಂದ, ಭಾಳ ಸಂತೋಷದಿಂದ, ಭಾಳ ಆತ್ಮೀಯವಾಗಿ ಬಾಬಾ ಸಾಹೇಬ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಇಬ್ಬರ ಒಂದು ಕಾರ್ಯಕ್ರಮವನ್ನು, ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ಬಂದಿದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ಭೂಮಿ ಇರೋ ತನಕ ಅವ್ರು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಶೋಷಿತ ವರ್ಗದ ಒಂದು ಕುಡಿಯಾಗಿ ಇವತ್ತು ಇಡೀ ಪ್ರಪಂಚದ ಒಂದು ಮೇಲ್ಪಂಕ್ತಿಯ ಎಲ್ಲರೂ ಒಪ್ಪತಕ್ಕಂಥ ಮತ್ತು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಅವರು ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ನೀವು ಎಲ್ಲರೂ ಮೆಚ್ಚಬೇಕಾದಂಥ ವಿಚಾರ. ಯಾಕಂದರೆ ಅವರ ಜೀವನ ಚರಿತ್ರೆಯನ್ನು ಓದಂಥವರಿಗೆ ಇಂಥ ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಅನುಮಾನಗಳು ಎಲ್ಲರಿಗೂ ಕಾಡಲಿಕ್ಕೆ ಸಾಧ್ಯ ಆಗುತ್ತೆ.